ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಈ ವಿಡಿಯೋದಲ್ಲಿ ಕೊಟ್ಟಿರುವಂತಹ ದುಡ್ಡು ನೋಡಿ, ಕೆಲವರಿಗೆ ನಾವು ಹಣವನ್ನು ಕೊಡ್ತೇವೆ. ಅದರಲ್ಲೂ ಹೆಣ್ಣುಮಕ್ಕಳು ಪಾಪ ಅಡುಗೆ ಮನೆಯಲ್ಲಿ ಖರ್ಚಿಗೆ ಅಂತೇಳಿ ಇಟ್ಕೊಂಡಿರುವಂಥದ್ದು, ಡಬ್ಬಿಗಳಲ್ಲಿ ಎತ್ತಿಟ್ಕೊಂಡಿರ್ತಕ್ಕಂಥದ್ದು. ಇಂತಹ ದುಡ್ಡುಗಳನ್ನು ಅಕ್ಕಪಕ್ಕ ಮನೆಯವರಿಗೆ ಅರ್ಜೆಂಟ್ ಅಂತ ಹೇಳಿ ಏನೋ ಸಿಲಿಂಡರ್ ತೊಗೊಳಕ್ಕೋ ಇನ್ನೊಂದಕ್ಕೋ ಮತ್ತೊಂದಕ್ಕೋ ಸಣ್ಣ ಪುಟ್ಟ ವ್ಯವಹಾರಗಳನ್ನು ಮಾಡಿಕೊಂಡು ಅವರಿಗೆ ದುಡ್ಡುಗಳನ್ನು ಕೊಟ್ಬಿಡ್ತಾರೆ. ಆದರೆ ಅಂತಹ ದುಡ್ಡುಗಳು ವಾಪಸ್ ಬರೋದೇ ಇಲ್ಲ, ಕೇಳೋಕ್ಕೂ ಆಗಲ್ಲ. ಕೇಳಿದ್ರೆ ಎಲ್ಲಿ, ಏನ್ರಿ ನೀವು 100 ರೂಪಾಯಿ ಕೊಟ್ಟಿದ್ದೀರಾ, ಆ 100 ರೂಪಾಯಿನೂ ಕೇಳ್ತಿರಲ್ರಿ. ಆದರೆ ನಾವು ಅವ್ರ ಹತ್ರ ಇಸ್ಕೊಳ್ಬೇಕಾದ್ರೆ ಅದೇ 100 ರೂಪಾಯಿ 1 ರೂಪಾಯಿ ಸಾಲದ ಬಂದರೂ ಕೂಡ ಕೆಲಸ ಆಗಲ್ಲ. ಅಂಥದ್ರಲ್ಲಿ ಅವರು ಆ 100 ರೂಪಾಯಿಯನ್ನು ನಮಗೆ ಕೊಟ್ಟಿರ್ತಾರೆ. ಈ ಕೃತಜ್ಞತಾ ಭಾವ ಇರೋದಿಲ್ಲ. ಇಂತಹ ಕೃತಜ್ಞತಾ ಭಾವ ಇರೋದಕ್ಕೆ ಕೊಟ್ಟಿರುವಂಥ ಹಣ ವಾಪಸ್ ಬೇಗ ಬರಲ್ಲ. ಕೆಲವರು ಕೃತಜ್ಞತೆ ಇರ್ತಕ್ಕಂಥವ್ರು, ಮತ್ತು ಕೆಲವರು ಸಾಲವಾಗಿ ಇಟ್ಕೊಂಡಿರೋಂಥವ್ರು, ಮತ್ತು ಕೆಲವರು ಕೈ ಬದಲಾಗಿ ಇಟ್ಕೊಂಡಿರೋಂಥವ್ರು ಅವ್ರ ಕೆಲಸ ಮುಗಿದ ತಕ್ಷಣ ಆ ದುಡ್ಡನ್ನು ತಂದುಕೊಡ್ತಾರೆ. ಆದರೆ ಇನ್ನು ಕೆಲವರು ಎಷ್ಟು ಸಮಸ್ಯೆ ಆಗತ್ತೆ ಅಂತಂದರೆ, ಕೊಟ್ಟಿರೋ ದುಡ್ಡನ್ನು ಕೇಳಕ್ಕೆ ಹೋಗೋದಕ್ಕೆ ಒಂದು ದೊಡ್ಡ ಸಮಸ್ಯೆ. ಕೊಟ್ಟಿರೋ ದುಡ್ಡನ್ನು ಕೇಳಕ್ಕೆ ಹೋದರೆ ತುಂಬ ದೊಡ್ಡ ಗಲಾಟೆಗಳನ್ನು ಮಾಡ್ಕೊಳ್ತಾರೆ ಈ ನಡುವೆ. ಇಂತಹ ಸಮಸ್ಯೆಗಳು ನೂರಾರು ಕಡೆ ಆಗ್ತಾಯಿದೆ. ಹಾಗಾಗಿ ಇವತ್ತು ನಮ್ಮ ಈ ವಿಡಿಯೋದಲ್ಲಿ ವಿಶೇಷವಾಗಿ ಕೊಟ್ಟಿರೋ ದುಡ್ಡು ನಾವು ವಾಪಸ್ ಕೊಡಬೇಕಾಗಿರೋದು ಮತ್ತು ನಮಗೆ ಬರಬೇಕಾಗಿರೋ ದುಡ್ಡು ನಮಗೆ ವಾಪಸ್ ಬರಬೇಕಾದ್ರೆ ನಾವು ಏನು ಮಾಡಬೇಕು, ನಾವು ಕೊಟ್ಟಿರೋವಂಥ ದುಡ್ಡು ನಮಗೆ ತಿರ್ಗಾ ವಾಪಸ್ ಬರಬೇಕಾಗಿದ್ದರೆ, ಅವರಾಗವರೇ ನಮಗೆ ತಂದುಕೊಡ್ಬೇಕಾಗಿದ್ದರೆ ನಾವು ಏನು ಪರಿಹಾರ ಮಾಡಿಕೊಳ್ಬೇಕು, ನಾವು ಯಾವ ರೀತಿಯಾಗಿ ನಾವು ಕೊಟ್ಟಿರೋ ದುಡ್ಡು ನಮಗೆ ವಾಪಸ್ ಬರೋದಕ್ಕೆ ಯಾವ ಮಾರ್ಗ ಇದೆ ಮತ್ತು ಯಾವುದು ನಮಗೆ ಸರಿಯಾದ ಸೂಕ್ತವಾದ ಪರಿಹಾರ. ನೋಡಿ, ಕೊಟ್ಟಿರತಕ್ಕಂಥ ದುಡ್ಡು ವಾಪಸ್ ಬರುತ್ತೆ. ವಾಪಸ್ ದುಡ್ಡು ಬರಬೇಕು ಅನ್ನೋದಾದರೆ ಖಂಡಿತ ನಾನು ಹೇಳ್ದಾಗ ಮಾಡಿ. ನೀವೇನು ಯಾರಿಗೆ ದುಡ್ಡು ಕೊಟ್ಟು ಕಳ್ಕೊಂಡಿದ್ದೀರಾ ಆ ದುಡ್ಡು ನಿಮಗೆ ವಾಪಸ್ ಬರುತ್ತೆ. ಇದೇ ಪರಿಹಾರ. ನಾನಿವತ್ತು ನಿಮಗೆ ಪರಿಹಾರವನ್ನು ನಾನು ತಿಳಿಸ್ತಾ ಇದ್ದೀನಿ. ಈ ಪರಿಹಾರ ತಿಳ್ಕೊಂಡು ನೀವು ಕೂಡ ಇದನ್ನು ಪ್ರಯತ್ನ ಮಾಡಿ. ನೋಡಿ, ಶುಕ್ರವಾರ ಅಥವಾ ಮಂಗಳವಾರ ವಿಶೇಷವಾಗಿ ಬ್ರಾಹ್ಮಿ ಮುಹೂರ್ತ 5 ಗಂಟೆಯಿಂದ 6 ಗಂಟೆ ಅಷ್ಟರೊಳಗಡೆ ನೀವೆದ್ದು ಸ್ನಾನ ಎಲ್ಲ ಮಾಡಿಕೊಂಡು ಒಳ್ಳೆಯ ಬಟ್ಟೆಗಳನ್ನು ಹಾಕ್ಕೊಂಡು ದೇವ್ರ ಮನೆಯಲ್ಲಿ ನಿಮ್ಮ ಅಷ್ಟಕ್ಕೆ ಮುಂಚೆ ಕೆಲವು ಸಾಮಗ್ರಿಗಳನ್ನು ಪಕ್ಕಕ್ಕೆ ಇಟ್ಕೊಳ್ಳಿ. 6 ವಿಳೆದೆಲೆ, 6 ಅಡಿಕೆ, 1 ರೂಪಾಯಿ ಕಾಯಿನ್ 6, ಕೆಂಪು ವಸ್ತ್ರ ಕರವಸ್ತ್ರ 1, 6 ಏಲಕ್ಕಿ, 6 ಲವಂಗ. ಇವೆಲ್ಲವನ್ನು ಸೈಡಿಗೆ ಇಟ್ಕೊಳ್ಳಿ. ಮತ್ತು ಇವೆಲ್ಲ ತೆಗೆದುಕೊಂಡು ಹೋಗಿ ಸ್ನಾನ ಆದ ನಂತರ ದೇವ್ರ ಮನೆಯಲ್ಲಿ ಇಟ್ಕೊಂಡು ನಾನು ಹೇಳಿದಂಥ ಅನುಷ್ಠಾನ, ಒಂದು ಕೈಯಲ್ಲಿ ಒಂದು ವಿಳೆದೆಲೆ ಇಟ್ಕೊಂಡು ನಿಮಗೆ ಯಾರು ದುಡ್ಡು ಕೊಡಬೇಕೋ ಅವರ ಹೆಸರು, ಯಾರು ದುಡ್ಡು ಕೊಡಬೇಕಾಗಿದೆ, ಎಷ್ಟು ದುಡ್ಡು ಕೊಡಬೇಕಾಗಿದೆ ಅಷ್ಟು ದುಡ್ಡು, ಅದನ್ನು ಕೆಂಪು ಕುಂಕುಮದ ಸಹಾಯದಿಂದ ಕುಂಕುಮಕ್ಕೆ ನೀರು ಹಾಕಿ ಕುಂಕುಮದಲ್ಲಿ ಆ ಅಕ್ಷರಗಳನ್ನು ಬರೀಬೇಕು. ಅವರ ಹೆಸರು, ಅವರು ಎಷ್ಟು ಕೊಡಬೇಕು ಆ ದುಡ್ಡು, ಅದನ್ನು ನೀವು ಖಂಡಿತ ಇದರಲ್ಲಿ ಬರೆಯೋದೇ ಆದರೆ, ವಿಶೇಷವಾಗಿ ಕೆಂಪು ಕುಂಕುಮದಲ್ಲಿ ಆ ವಿಳೆದೆಲೆ ಮೇಲೆ ನೀವು ಆ ಹೆಸರನ್ನು ಬರೆದಿದ್ದೇ ಆದರೆ, ಅವರು ಯಾರು ನಿಮಗೆ ದುಡ್ಡು ಕೊಡಬೇಕು ಅವರಿಗೆ ವಿಶೇಷವಾಗಿ ದೇವರ ಅನುಗ್ರಹ ಆಗಿ ಅವರಿಗೂ ಕೂಡ ದುಡ್ಡು ಯಾವುದೋ ಬರಬೇಕಾಗಿರೋ ದುಡ್ಡು ಅವರಿಗೂ ಬಂದು ಆ ದೇವರ ಅನುಗ್ರಹ ಆಗಿ ಅವರೇ ನಿಮ್ಮ ಮನೆಗೆ ನಿಮ್ಮ ದುಡ್ಡು ಕೊಟ್ಟಿರ್ತಕ್ಕಂಥ ದುಡ್ಡು ವಾಪಸ್ ತಂದುಕೊಡುವಂತಹ ಮಾರ್ಗ ಸಿಗುತ್ತೆ. ನಾನು ಹೇಳ್ತಾ ಇದ್ದೀನಿ ಅನುಷ್ಠಾನ ಹೇಗೆ ಮಾಡಬೇಕು ಅಂಥೇಳಿ. ಶುಕ್ರವಾರ ಅಥವಾ ಮಂಗಳವಾರ ಬೆಳಗ್ಗೆ 5 ಗಂಟೆಗೆ 5 ರಿಂದ 6 ಬ್ರಾಹ್ಮಿ ಮುಹೂರ್ತ. ಆ ಸಮಯಕ್ಕೆ ಶುದ್ಧರಾಗಿ ಸ್ನಾನ ಮಾಡಿಕೊಂಡು ನಂತರ ಒಳ್ಳೆಯ ಬಟ್ಟೆಗಳನ್ನು, ಶ್ವೇತವರ್ಣ ನೋಡಿ ಬಿಳಿ ಬಣ್ಣದ ವಸ್ತ್ರವನ್ನು ಧರಿಸಿ ದೇವರ ಮನೆಯಲ್ಲಿ ಕೂತ್ಕೊಂಡು 6 ವಿಳೆದೆಲೆ, 6 ಅಡಿಕೆ, 6 1 ರೂಪಾಯಿ ಕಾಯಿನ್ 6, ನಂತರ 6 ಏಲಕ್ಕಿ, 6 ಲವಂಗ, 1 ಕರವಸ್ತ್ರ, ಕೆಂಪು ಕಲರ್ ಕರವಸ್ತ್ರ, ಇದಿಷ್ಟು ಇಟ್ಕೊಂಡು ಆ ವಿಳೆದೆಲೆ ಮೇಲೆ ನಿಮಗೆ ಯಾರು ದುಡ್ಡು ಕೊಡಬೇಕೋ ಅವರ ಹೆಸರನ್ನು ಅದರ ಮೇಲೆ ಬರೀರಿ. ಯಾರು ದುಡ್ಡು ಕೊಡಬೇಕು, ಎಷ್ಟು ದುಡ್ಡು ಕೊಡಬೇಕು ಆ ದುಡ್ಡನ್ನು ಅದರ ಮೇಲೆ ವಿಳೆದೆಲೆ ಮೇಲೆ ಬರೀರಿ. ಹೆಂಗೆ ಬರೀಬೇಕು ಹೇಳಿದ್ರೆ, ಕುಂಕುಮಕ್ಕೆ ನೀರು ಹಾಕಿ ಕೆಂಪು ವರ್ಣದಲ್ಲಿ ನೀವು ಹತ್ತಿ ಒಂದು ಇಯರ್ ಬಡ್ ಅಂತ ಹೇಳಿ ಏನು ಕರಿತೀವಿ, ಆ ಇಯರ್ ಬಡ್ಡಲ್ಲಿ ಅದರ ಸಹಾಯದಿಂದ ಹೆಸರನ್ನು ಅದರಲ್ಲಿ ಬರೀರಿ. ಆ ಹೆಸರು ಬರೆದು ವಿಶೇಷವಾಗಿ ನಿಮ್ಗೆ ಅನುಗ್ರಹ ಆಗೇ ಆಗುತ್ತೆ.
ಆ ಹೆಸರು ಆ ವಿಳೆದೆಲೆ ಮೇಲೆ ಬರೆದು ಆ ವಿಳೆದೆಲೆ ಮೇಲೆ ಒಂದೊಂದು ವಿಳೆದೆಲೆ ಮೇಲೆ 6 ವಿಳೆದೆಲೆ ಇಟ್ಕೊಳ್ಳಿ. 6 ವಿಳೆದೆಲೆ ಮೇಲೆ ಒಂದೊಂದು ವಿಳೆದೆಲೆ ಮೇಲೆ ಯಾರ್ಯಾರು ನಿಮಗೆ ದುಡ್ಡು ಕೊಡಬೇಕು ಅವರ ಹೆಸರುಗಳನ್ನೆಲ್ಲ ಅದರ ಮೇಲೆ ಬರೀರಿ. ಯಾರು ದುಡ್ಡು ಕೊಡಬೇಕು ಅವರ ಹೆಸರು ಕುಂಕುಮ ವರ್ಣದಲ್ಲಿ, ಕೆಂಪು ವರ್ಣದಲ್ಲಿ ಆ ಹೆಸರನ್ನು ಬರೀರಿ ವಿಳೆದೆಲೆ ಮೇಲೆ. ಮತ್ತು ಎಷ್ಟು ದುಡ್ಡು ಕೊಡಬೇಕು ಅವರು, 1 ಲಕ್ಷ ಕೊಡಬೇಕಾ, 2 ಲಕ್ಷ ಕೊಡಬೇಕಾ, 5 ಲಕ್ಷ ಕೊಡಬೇಕಾ, ನಿಮ್ಗೆ ಎಷ್ಟು ದುಡ್ಡು ಕೊಡಬೇಕು ಅವರು, ನೀವು ಎಷ್ಟು ದುಡ್ಡು ವಾಪಸ್ ಕೊಟ್ಟಿದ್ದೀರಿ ಆ ದುಡ್ಡನ್ನು ಆ ವಿಳೆದೆಲೆ ಮೇಲೆ ಅವರ ಹೆಸರು, ಅವರು ಕೊಡಬೇಕಾಗಿರುವಂಥ ದುಡ್ಡು 6 ವಿಳೆದೆಲೆ ಮೇಲೆ 6 ವಿಳೆದೆಲೆ ಮೇಲೆ ಬರೀರಿ. ಬರೆದ ನಂತರ ವಿಶೇಷವಾಗಿ ಅದರ ಮೇಲೆ ಒಂದು ವಿಳೆದೆಲೆ ಮೇಲೆ ಹೆಸರು, ಎಷ್ಟು ದುಡ್ಡು ಕೊಡಬೇಕು ಅದು, ನಂತರ ಆ ವಿಳೆದೆಲೆ ಮೇಲೆ ಒಂದು ಅಡಿಕೆ, 1 ರೂಪಾಯಿ ಕಾಯಿನ್ 1, ಈ ರೀತಿಯಾಗಿ 6, ನಂತರ 1 ಏಲಕ್ಕಿ, 1 ಲವಂಗ, ಈ ರೀತಿಯಾಗಿ 6 ಸೆಟ್ ಮಾಡಿಕೊಳ್ಳಿ. ಈ 6 ಸೆಟ್ಗಳನ್ನು ಜೊತೆಗೆ ಬೆರೆಸ್ಕೊಳ್ಳಿ. ಒಂದರ ಮೇಲೆ ಒಂದು ಜೊತೆಯಾಗಿ ಜೋಡಿಸ್ಕೊಂಡು ಕೆಂಪು ಕರವಸ್ತ್ರ, ಆ ಕರವಸ್ತ್ರದಲ್ಲಿ ಇದನ್ನು ಕಟ್ಟಿ ನಿಮ್ಮ ಹೆಬ್ಬಾಗಿಲು, ನೀವು ಏನು ಒಳಗಡೆ ಬರ್ತೀರಿ ನಿಮ್ಮ ಮನೆ ಒಳಗಡೆ ಬರುವಂತಹ ಹೆಬ್ಬಾಗಿಲಿಗೆ ಈ ಕೆಂಪು ಕರವಸ್ತ್ರ ಏನು ಕಟ್ಟಿರ್ತೀರಿ ಇವೆಲ್ಲ ಸೇರಿಸಿ ಒಂದು ಕಟ್ಟಿದ್ದೀರಿ, ಆ ಕಟ್ಟಿರುವಂತಹ ಆ ಕೆಂಪು ಬಟ್ಟೆಯನ್ನು ನಿಮ್ಮ ಹೆಬ್ಬಾಗಿಲಿನ ಒಳಗಡೆ ಬರುವ ಒಳಮುಖಕ್ಕೆ ಅಲ್ಲಿ ಒಂದು ಮಳೆ ಹೊಡೆದು ತೆಂಗಿನಕಾಯಿ ಅಥವಾ ಭೂತರಾಜರ ಫೋಟೋ ಇದನ್ನೆಲ್ಲ ಕಟ್ಟುವಂತಹ ಜಾಗ, ಅಂತಹ ಜಾಗದಲ್ಲಿ ಈ ಕೆಂಪು ಕರವಸ್ತ್ರವನ್ನು ಅಲ್ಲಿ ನೀವು ಕಟ್ಟಬೇಕು. ಈ ರೀತಿ ಕಟ್ಟೋದ್ರಿಂದ ನಿಮಗೆ ಯಾರು ದುಡ್ಡು ಕಳ್ಕೊಂಡಿದ್ದೀರಿ ಕೊಟ್ಟು ಅವರಾಗೇ ದುಡ್ಡು ತಂದುಕೊಡುವಂತಹ ಮಾರ್ಗ ಸಿಗುತ್ತೆ. ನಂತರ ಈ ಕೆಂಪು ವಸ್ತ್ರವನ್ನು ಅಲ್ಲಿ ಕಟ್ಟೋದ್ರಿಂದ ಆ ಕಟ್ಟೋದಕ್ಕೂ ಮುಂಚೆ ಏನಾದರೂ ಮಾಡಬೇಕಾ ಪರಿಹಾರ? ಹೌದು ನೋಡಿ, ಕೆಂಪು ವಸ್ತ್ರ ಇವೆಲ್ಲವನ್ನು ಅದರೊಳಗಡೆ ಹಾಕಿ ಕೆಂಪು ವಸ್ತ್ರವನ್ನು ಕಟ್ಟಿ ಆ ಕೆಂಪು ವಸ್ತ್ರಕ್ಕೆ 108 ಬಾರಿ ಜಪವನ್ನು ಮಾಡೋದರಿಂದ ನಿಮ್ಗೆ ಒಳ್ಳೆಯ ಅನುಗ್ರಹ ಸಿಗುತ್ತೆ. ಯಾವುದು ಜಪ? ಓಂ ಶ್ರೀ ಕುಬೇರ ಲಕ್ಷ್ಮೀ ನಮಃ, ಓಂ ಶ್ರೀ ಕುಬೇರ ಲಕ್ಷ್ಮೀ ನಮಃ, ಓಂ ಶ್ರೀ ಕುಬೇರ ಲಕ್ಷ್ಮೀ ನಮಃ. ಈ ಕುಬೇರ ಲಕ್ಷ್ಮೀ ನಮಃ ಎನ್ನುವಂತಹ ಮಂತ್ರದಿಂದ ನೀವು ವಿಶೇಷವಾಗಿ ಈ ಅನುಷ್ಠಾನವನ್ನು ಮಾಡ್ಕೊಂಡು ಹೋಗ್ಬೋದು. ಈ ಅನುಷ್ಠಾನ ನೀವು ಮಾಡಿ 108 ಸಾರಿ ಈ ಅನುಷ್ಠಾನ ಮಾಡಿ ಆ ಕೆಂಪು ಕರವಸ್ತ್ರವನ್ನು ತೆಗೆದುಕೊಂಡು ಅಲ್ಲಿ ನೀವು ಏನು ಗೋಡೆ ಹಿಂದೆ ಕುದುರೆಲಾಳ ಮತ್ತು ಭೂತರಾಜರ ಫೋಟೋ, ನಾವು ಮನೆ ಒಳಗಡೆ ಬರಬೇಕಾದ್ರೆ ಮಂಜುನಾಥ ಸ್ವಾಮಿಯ ಕಾಯಿಗಳನ್ನೆಲ್ಲ ಕಟ್ಟಿರ್ತೀವಿ ಮನೆ ಒಳಗಡೆ ಹೆಬ್ಬಾಗಿಲಿನ ಮೇಲೆ, ಅಲ್ಲಿ ಈ ಕೆಂಪು ಕರವಸ್ತ್ರವನ್ನು ಇವೆಲ್ಲ ಹಾಕಿರುವಂಥ ಪದಾರ್ಥಗಳನ್ನು ಸೇರಿಸಿ ಕಟ್ಟಿರುವಂತಹ ಈ ಕೆಂಪು ಕರವಸ್ತ್ರವನ್ನು ಆ ಮಳೆ ಹೊಡೆದು ಅಲ್ಲಿ ಹಾಕಬೇಕು. ಈ ರೀತಿ ನೀವು ಮಾಡಿದ್ದೆ ಆದರೆ ನಿಮಗೆ ಇರುವಂಥ ಸಮಸ್ತವಾದ ಕಷ್ಟಗಳು ಪರಿಹಾರ ಆಗುತ್ತೆ. ನಂತರ ನಿಮ್ಮ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿಯ ವಾತಾವರಣ ಇರುತ್ತೆ. ನಿಮ್ಮ ಮನೆಯಲ್ಲಿ ಅನುಷ್ಠಾನಗಳನ್ನು ಈ ರೀತಿಯಾದಂಥ ಅನುಷ್ಠಾನಗಳನ್ನು ಮಾಡೋದರಿಂದ ನಿಮ್ಮ ಮನೆಯಲ್ಲಿ ಶಾಂತಿ, ನೆಮ್ಮದಿ ವಾತಾವರಣ ಬರುತ್ತೆ. ಈ ರೀತಿ ನೀವು ಈ ಅನುಷ್ಠಾನವನ್ನು ನೀವು ಮಾಡಿದ್ದೆ ಆದರೆ ನೀವು ಯಾರಿಗೆ ದುಡ್ಡು ಕೊಟ್ಟು ವಾಪಸ್ಸು ಬಂದಿಲ್ಲ ಅಂತಹ ದುಡ್ಡು ನಿಮಗೆ ವಾಪಸ್ ಖಂಡಿತ ಬಂದೇ ಬರುತ್ತೆ. ಈ ರೀತಿಯಾದಂಥ ಸಮಸ್ಯೆಗಳೇನಾದರೂ ಇದ್ದರೆ, ನಿಮಗೆ ಜಾತಕಾದಿ ಸಮಸ್ಯೆಗಳಿದ್ದರೆ, ನಿಮಗೆ ಮನೆಯಲ್ಲಿ ಮದುವೆಗಳಾಗದಿರ ಇದ್ದರೆ, ವಿವಾಹವಾಗದಿರ ಇದ್ದರೆ, ಅಥವಾ ಸಂತಾನಕ್ಕೆ ಪ್ರಾಬ್ಲಮ್ಗಳಿದ್ದರೆ, ಮತ್ತು ಮನೆಯಲ್ಲಿ ನರಘೋಷ, ದೃಷ್ಟಿ ದೋಷಗಳಿದ್ದರೆ, ಮನೆಯಲ್ಲಿ ಗರ್ಭಕ್ಕೆ ಸಂಬಂಧಪಟ್ಟಂಥ ದೋಷಗಳಿದ್ದರೆ, ಮತ್ತು ಮನೆಯಲ್ಲಿ ಮಕ್ಕಳಿಗೆ ಏನಾದರೂ ತೊಂದರೆಗಳಾಗ್ತಾ ಇದ್ದರೆ, ಮನೆಯಲ್ಲಿ ಯಾವುದಾದ್ರೂ ವಿಪರೀತವಾದಂಥ ಗ್ರಹಚೇಷ್ಟೆಗಳೇನಾದರೂ ಇದ್ದರೆ, ವಾಸ್ತು ದೋಷಗಳಿದ್ದರೆ, ಇದೆಲ್ಲದಕ್ಕೂ ಪರಿಹಾರವನ್ನು ನಾನು ಸೂಚಿಸ್ತೇನೆ. ನಿಮಗೆ ನನ್ನನ್ನು ಭೇಟಿಯಾಗುವಂಥದ್ದು ಕೆಳಗಡೆ ನಂಬರನ್ನು ಕೊಡ್ತೇನೆ, ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರು ಮತ್ತು ನನ್ನನ್ನು ಹೇಗೆ ಭೇಟಿ ಮಾಡಬೇಕು ಎಲ್ಲವನ್ನು ಅಲ್ಲಿ ಇದೆ. ಆ ನಂಬರ್ಗೆ ನೀವು ಅಪಾಯಿಂಟ್ಮೆಂಟ್ ತೊಗೊಂಡು ನನ್ನನ್ನು ಭೇಟಿಯಾಗ್ಬೋದು. ನಂತರ ಈ ಕೆಳಗಡೆ ಇರ್ತಕ್ಕಂಥ ನಂಬರ್ಗಳನ್ನು ನೀವು ಅದನ್ನು ಸಂಪರ್ಕ ಮಾಡೋದ್ರ ಮುಖಾಂತರವಾಗಿ ನನ್ನನ್ನು ಭೇಟಿಯಾಗ್ಬೋದು. ನಿಮ್ಮಲ್ಲಿರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳಿಗೆ ಸುಲಭವಾದಂಥ, ಉತ್ತಮವಾದಂಥ, ಸರಳವಾದಂಥ ಪರಿಹಾರಗಳನ್ನು ನೀವು ಕಂಡುಕೊಳ್ಬೋದು. ಅಲ್ಲಿಗೆ ಈ ವಿಡಿಯೋನ ಮುಗಿಸೋವಂಥ ಸಮಯ ಬಂದಿದೆ. ಮತ್ತು ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತೇಳಿ ನಾನು ಭಾವಿಸ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಜೈ ಶ್ರೀರಾಮ್.